ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂತಂದ್ರೆ ಹೊಸ ಆರಂಭ ಅಂತ. ಚೈತ್ರ ಮಾಸದ ಮೊದಲ ದಿನ ಏನಿರುತ್ತಲ್ಲ ಅದನ್ನ ನಾವು ಯುಗಾದಿ ಅಂತ ಕರಿತೀವಿ. ಸೊ ಇದಕ್ಕೆ ಮನೆ ತುಂಬಾ ಮಾವಿನ ತೋರಣ, ಎಲ್ಲರೂ ಬೇವು ಬೆಲ್ಲ ತಿನ್ಕೊಂಡು ಎಲ್ಲ ನಮ್ ಲೈಫ್ ಅಲ್ಲಿ ಕೂಡ ಸಿಹಿ ಕಹಿ ಎಲ್ಲ ಇರ್ಲಿ ಅಂತ ಬೇವು ಬೆಲ್ಲ ತಿಂತೀವಿ. So, ಈ ದಿನ ಹೊಸ ಏನಾದ್ರೂ ನಿರ್ಧಾರ ತಗೊಳ್ಳೋದಿಕ್ಕೆ ನಮ್ ಲೈಫ್ ಅಲ್ಲಿ ಹಳೇದು ಏನೇನ್ ಕೆಟ್ಟ ಘಟನೆ ಇದೆಯಲ್ಲ ಅದನ್ನೆಲ್ಲ ಮರೆತು ಲೈಫ್ ನ ಮುಂದಕ್ಕೆ ಈಗ ಬ್ಯಾಲೆನ್ಸಿಂಗ್ ಆಗಿ ತಗೊಂಡ್ ಹೋಗ್ಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಒಂದು ಮೇನ್ ಇಂಪಾರ್ಟೆಂಟ್ ದಿನ ಆಗಿರುತ್ತೆ. ನಮ್ಮ ಹಿಂದೂ ಪುರಾಣದ ಪ್ರಕಾರ ನೋಡಕ್ ಹೋದ್ರೆ ಬ್ರಹ್ಮದೇವರು ಈ ದಿನಾನೇ ಸೃಷ್ಟಿನ ಪ್ರಾರಂಭ ಮಾಡಿದ್ರು, ಇವತ್ತಿಂದಲೇ ಸೃಷ್ಟಿ ಸ್ಟಾರ್ಟ್ ಆಗಿದ್ದು ಅಂತ ಕೂಡ ಇದೆ. ನಮ್ ನೇಚರ್ ಕೂಡ ಇವತ್ತಿನದೇ ಚೇಂಜ್ ಆಗುತ್ತೆ ನೋಡಿ. ಏನ್ ಹಳೆ ಎಲೆ ಎಲ್ಲ ಇದೆಯಲ್ಲ ಅದೆಲ್ಲ ಉದ್ರಿ ಹೊಸ ಚಿಗುರೊಡೆಯುತ್ತೆ. ಸೊ ಈ ತುಂಬಾ ಚೇಂಜಸ್ ಆಗುತ್ತೆ. ಈ ಯುಗಾದಿ ನಮ್ಮೆಲ್ಲರ ಜೀವನದಲ್ಲಿ ಸಂತೋಷ, ಆರೋಗ್ಯ, ಯಶಸ್ಸು ತಗೊಂಬಂತು. ಸೊ ಇವತ್ತು ನಾವು ನಮ್ಮ ಮನೇಲಿ ಈಗ ಸಿಂಪಲ್ ಆಗಿ ಯುಗಾದಿ ಹಬ್ಬ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಈ ಹಬ್ಬದಲ್ಲಿ ವಿಶೇಷ ಏನಂತಂದ್ರೆ ಎಣ್ಣೆ ಸ್ನಾನ ಮಾಡೋದು. ಸೊ ಎಣ್ಣೆ ಸ್ನಾನ ಮಾಡೋದ್ರಿಂದ ನೆಕ್ಸ್ಟ್ ಸಮ್ಮರ್ ಅಲ್ಲಿ ನಮ್ ಸ್ಕಿನ್ ಡ್ರೈ ಆಗ್ಬಾರ್ದು ಅಂತ ಒಂದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಣ್ಣೆ ಸ್ನಾನ ಮಾಡೋದು. ನನಗೆ ತುಂಬಾ ಡ್ರೈ ಆಗಿತ್ತು ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಫ್ಲಾಕ್ಸಿ ಸೀಡ್ಸ್ ಜೆಲ್ ಮತೆಗೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ತಲೆಗೆ ಹಚ್ಕೊತಾ ಇದ್ದೀನಿ, ಸ್ವಲ್ಪ ಸಾಫ್ಟ್ ಆಗ್ಲಿ ಅಂತ. ಆಕ್ಚುಲಿ ನಮ್ಮ ಏನ್ ಹಿಂದೂಗಳಲ್ಲಿ ಬರೋ ಎಲ್ಲಾ ಹಬ್ಬಗಳು ಕೂಡ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಆಗೋ ಎನ್ವಿರಾನ್ಮೆಂಟಲ್ ಚೇಂಜಸ್ಗೆ ನಮ್ಮನ್ನ ರೆಡಿ ಮಾಡುತ್ತೆ. ಯಾಕೆಂತಂದ್ರೆ ನೋಡಿ, ನೆಕ್ಸ್ಟ್ ಇವಾಗ ಸಮ್ಮರ್ ಬರ್ತಿದೆ, ನಮ್ ಸ್ಕಿನ್ ಹಾಳಾಗುತ್ತೆ. ಸೊ ತುಂಬಾ ಕಾಯಿಲೆಗಳೆಲ್ಲ ಬರುತ್ತೆ. ಹಾಗಾಗಿ ಏನ್ ಎಣ್ಣೆ ಹಾಕೊಳ್ಳೋದ್ರಿಂದ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೆ ಬೇವಿನ ಸೊಪ್ಪು ಹಾಕೋದ್ರಿಂದ ಆಂಟಿಬಯೋಟಿಕ್ ಆಗಿ ಬೇವಿನ ಸೊಪ್ಪು ಕೆಲಸ ಮಾಡುತ್ತೆ. ಅಂಡ್ ನಮ್ ಕಡೆ ಬ್ರೇಕ್‌ಫಾಸ್ಟ್‌ಗೆ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ. ಸೊ ಮಾವಿನಕಾಯಿ ಸಿಕ್ಕಿಲ್ಲ ಅಂತಂದ್ರೆ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡ್ತಾರೆ. ಸೊ ಎಷ್ಟು ಹೆಲ್ತಿ ಆಗಿ ಥಿಂಕ್ ಮಾಡ್ತಾರೆ ಅಲ್ವಾ? ನಮ್ಮ ಬಾಡಿಗೆ ಹುಳಿಯು ಅಂಶ ಇರೋದು ಹುಳಿ ಅಂಶ ಹೋಗೋದ್ರಿಂದ ವಿಟಮಿನ್ ಸಿ ಹೋಗುತ್ತೆ. ಸೊ ಹಾಗಾಗಿ ನಮ್ ಸ್ಕಿನ್ ಕೂಡ ಇನ್ನೂ ಗ್ಲೋ ಆಗುತ್ತೆ ಅಂಡ್ ಬರೋ ಸಮ್ಮರ್‌ಗೆ ನಮ್ಮನ್ನ ಇವಾಗಿಂದಲೇ ಪ್ರಿಪೇರ್ ಮಾಡುತ್ತೆ. ಸೊ ನೋಡಿ, ನಮ್ ನೇಚರ್ ನಮ್ಗೆ ಎಷ್ಟು ಅದ್ಭುತವಾಗಿ ಇದೆ ಅಂತಂದ್ರೆ, ಸೊ ಸಮ್ಮರ್ ಅಲ್ಲಿ ಕೂಡ ನಮ್ಗೆ ಡಿಹೈಡ್ರೇಟ್ ಆಗ್ಬಾರ್ದು ಅಂತ ಸೌತೆಕಾಯಿ ಸಿಗುತ್ತೆ, ವಾಟರ್ ಮಿಲನ್ ಸಿಗುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿ ನಮ್ಗೆ ನಮ್ಮ ಎನ್ವಿರಾನ್ಮೆಂಟ್ ತಕ್ಕನಂಗೆ ನಮ್ಮ ಹಣ್ಣುಗಳು ಕೂಡ ಸಿಗ್ತವೆ ಅಲ್ವಾ? ಸೊ ಇದನ್ನೇ ಹೇಳೋದು ಒಂದು ಸೃಷ್ಟಿ ಅಂತ ಹೇಳೋದು. ನಮ್ ಪ್ರಕೃತಿ ಎಷ್ಟು ಚಂದ ಅಲ್ವಾ? ಸೊ ನಮಗೆ ಏನೇನ್ ಬೇಕಂತ ಅದೇ ಪ್ರಿಪೇರ್ ಮಾಡುತ್ತೆ ಅಲ್ವಾ? ಬಟ್ ನಾವುಗಳನ್ನ ಕೆಮಿಕಲ್ ಮಯ ಮಾಡ್ಬಿಟ್ಟಿದ್ದೀವಿ. ಎಲ್ಲಾ ಕಡೆ ಕೆಮಿಕಲ್ ಬಿಡಿ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋದ್ರೆ ಒಂದಿನ ಸಾಕಾಗೋದಿಲ್ಲ. ಕೆಮಿಕಲ್ ಹಾಕಿರೋ ಫುಡ್‌ಗಳ ಬಗ್ಗೆ ಮಾತಾಡೋದಕ್ಕೆ. ಇವಾಗ ನಾನು ಒಬ್ಬಟ್ಟು ಮಾಡೋದಕ್ಕಂತ ರೆಡಿ ಮಾಡ್ಕೊತೀನಿ. ಆಕ್ಚುಲಿ ಇದು ನಾನ್ ಮಾಡ್ತಿಲ್ಲ, ನಮ್ಮಮ್ಮ ಮಾಡ್ತಿರೋದು. ಸೊ ಬೆಲ್ಲನ ಮೆಲ್ಟ್ ಮಾಡ್ಕೊತಿದ್ದಾರೆ, ಓಕೆನಾ? ಯಾಕಂತಂದ್ರೆ ಅದು ಹಾಗೆ ಬೆಲ್ಲ ಇದ್ರೆ ಒಬ್ಬಟ್ಟು ತಟ್ಟೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಸಾಫ್ಟ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಬೆಲ್ಲ ಮೆಲ್ಟ್ ಮಾಡ್ಕೊಂಡು ಅದಕ್ಕೆ ಕೊಬ್ಬರಿ ಮತ್ತೆ ಏನ್ ಬೇಳೆ ಬೇಯಿಸಿರ್ತೀವಿ ಅಲ್ವಾ? ಸೊ ಬೇಯಿಸಿರೋ ಬೇಳೆ ಮಾತ್ರ ತಗೊಂಡು ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ನಾವಿಲ್ಲಿ ತಗೊಂಡಿರೋದು ತೊಗರಿ ಬೇಳೆ ಅಲ್ಲ, ಕಡಲೆ ಬೇಳೆ. ನಮ್ಮನೆ ಯಾರಿಗೂ ಕೂಡ ತೊಗರಿ ಬೇಳೆ ಇಷ್ಟ ಆಗೋದಿಲ್ಲ. ಸೊ ಕಡಲೆ ಬೇಳೆಯಿಂದ ನಾವು ಒಬ್ಬಟ್ಟು ಮಾಡೋದು. ನಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡ್ಕೊಂಡು ಬೆಲ್ಲ ಹಾಕೊಂಡು, ಸೊ ಅದಕ್ಕೆ ಏನ್ ಕೊಬ್ಬರಿ ಮತ್ತೆಗೆ ಬೇಳೆ ಬೇಯಿಸಿರ್ತೀವಲ್ವಾ? ಸೊ ಅದನ್ನ ಒಂದ್ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಮೂರನ್ನು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಓಕೆನಾ? ಸ್ವಲ್ಪ ಏಲಕ್ಕಿ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸೆಟ್ ಆಗೋದಕ್ಕೆ ಒಂದ್ 1/4 ಗಂಟೆ ಬಿಡೋಣ, ಸಾಕಷ್ಟಾಗುತ್ತೆ. ಒಬ್ಬಟ್ಟು ಮಾಡಿ ಒಬ್ಬಟ್ಟಿನ ಸಾಂಬಾರ್ ಮಾಡ್ಲೇಬೇಕಲ್ವಾ? ಸೊ ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ 2 ಟೊಮೊಟೊ, ಒಂದ್ ಸ್ವಲ್ಪ ಹುಣಸೆಹಣ್ಣು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 2 ಆನಿಯನ್, ಒಂದ್ 10 ಒಣಮೆಣಸಿನಕಾಯಿ, 1 ಸ್ಪೂನ್ ಅಷ್ಟು ಹುರ್ಗಡ್ಲೆ, ಮತ್ತೆಗೆ 2 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್, ಏನ್ ಮನೇಲೆ ಮಾಡಿರೋ ಸಾಂಬಾರ್ ಪೌಡರ್ ಇದೆಯಲ್ಲ, ಸೊ ಅದು ಒಂದ್ 2 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರು, ಮತ್ತೆಗೆ 1 ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ ಇದೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಒಂದ್ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಗ್ರೈಂಡ್ ಆದ್ಮೇಲೆ ಒಂದು 2-3 ಸ್ಪೂನ್ ಅಷ್ಟು ಏನ್ ಬೇಯಿಸಿರೋ ಬೇಳೆ ಇದೆಯಲ್ಲ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಥಿಕ್ನೆಸ್ ಬರುತ್ತೆ. ಸೊ ಅದು ಒಂದು 2-3 ಸ್ಪೂನ್ ಅಷ್ಟು, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಇದೆಲ್ಲ ಹಾಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಏನ್ ಎವ್ರಿ ಡೇ ಸಾಂಬಾರ್ ಮಾಡ್ತೀವಲ್ಲ ಅದ್ರ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸಾಂಬಾರ್ ಮಾಡೋದಕ್ಕೆ ಒಂದು ಪ್ಯಾನ್ ಇಲ್ಲ ಅಂತಂದ್ರೆ ಒಂದು ತಪ್ಪಲೆ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದ್ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ, 2 ಕರಿಬೇವು ಸೊಪ್ಪು, ಮತ್ತೆ ಏನ್ ಈರುಳ್ಳಿ ಬರುತ್ತಲ್ಲ ಸ್ವಲ್ಪ ಜಜ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದ್ ಈರುಳ್ಳಿನ ಜಜ್ಬಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಏನ್ ರುಬ್ಕೊಂಡಿರೋ ಪೇಸ್ಟ್ ಇದೆಯಲ್ಲ ಅದನ್ನ ಹಾಕಿ ಎಣ್ಣೆಲೆ ಒಂದು 2 ಮಿನಿಟ್ಸ್ ಈ ತರ ಫ್ರೈ ಮಾಡ್ಬೇಕು. ಅದು ಎಣ್ಣೆಲೇನೆ ಅದು ಮಸಾಲಾ ಫ್ರೈ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರ್ನ ಹಾಕೊಂಡು, ಏನು ಬೇಳೆ ಬೇಯಿಸಿರೋ ನೀರಿದೆಯಲ್ಲ ಸೊ ಅದು ಕೂಡ ಹಾಕೊಂಡು, ಅದನ್ನ ವೇಸ್ಟ್ ಮಾಡೋಗಿಲ್ಲ, ಅದನ್ನು ಕೂಡ ಹಾಕೊಂಡು ನಾವು ಬೇಳೆ ಆಲ್ರೆಡಿ ಒಬ್ಬಟ್ಟು ತಗೊಂಡಿದೀವಿ, ಏನ್ ನೀರಿದೆಯಲ್ಲ ಸೊ ಹಾದು ಹೇಳ್ತಾ ಇರೋದು, ಆ ನೀರ್ನ ಹಾಕೊಂಡು
ರುಚಿಗೆ ಎಷ್ಟು ಬೇಕಷ್ಟನ್ನ ಉಪ್ಪು ಹಾಕೋಬೇಕಾಗುತ್ತೆ. ಸೊ ರುಚಿಗೆ ನಮ್ಗೆ ಎಷ್ಟು ಬೇಕಷ್ಟು ಅಂದಾಜ್ ಮೇಲೆ ನಿಮ್ಗೆ ಗೊತ್ತಿರುತ್ತಲ್ಲ ಎಷ್ಟು ಹಾಕೋಬೇಕಂತ. ಸೊ ಅಷ್ಟು ಉಪ್ಪು ಹಾಕೊಂಡು ಸಾಂಬಾರನ್ನ ನಮ್ಗೆ ಎಷ್ಟು ತಿಕ್ಕಾಗಿ ಬೇಕಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೋಬೇಕು. ಇಲ್ಲ ತೆಳ್ಳಗೆ ಬೇಕಂದ್ರೆ ನೀರು ಜಾಸ್ತಿ ಹಾಕೋಬೇಕು. ಸೊ ಮೀಡಿಯಮ್ ಆಗಿ ನಮ್ಗೆ ಎಷ್ಟು ಸಾಂಬಾರ್ ಬೇಕಾಗುತ್ತಲ್ವಾ ಸೊ ಅಷ್ಟಕ್ಕೆ ನೀರು ಹಾಕೊಂಡು ಒಂದ್ 2 ಕುದಿ ಬೇಯಿಸ್ಕೊಂಡ್ರೆ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ. ಒಬ್ಬಟ್ಟು ಮಾಡಿದ್ಮೇಲೆ ಎಲ್ಲರ ಮನೇಲಿ ಕೂಡ ಒಬ್ಬಟ್ಟಿನ ಸಾಂಬಾರ್ ಮಾಡೇ ಮಾಡ್ತಾರೆ. ಏನು ಒಬ್ಬಟ್ಟು ಸಿಹಿ ಇರುತ್ತೆ ಅಲ್ವಾ ಸೊ ಅದನ್ನ ತಿಂದ್ಮೇಲೆ ಸ್ವಲ್ಪ ಅನ್ನಕ್ಕೆ ಈ ತರ ಸಾಂಬಾರ್ ಮಾಡ್ಕೊಂಡು ಸ್ವಲ್ಪ ಖಾರ ಖಾರ ಆಗಿ ಜೊತೆಗೆ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಅದು ಕೂಡ ನಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂಡ್ ಗ್ಯಾಸ್ಟ್ರಿಕ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಈ ತರ ಒಂದು ಖಾರ ಖಾರ ಆಗಿ ಒಬ್ಬಟ್ಟಿನ ಸಾಂಬಾರಲ್ಲಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಬ್ಬಟ್ಟು ಮಾಡೋದಕ್ಕೊಂದು 2 ಅವರ್ ಮುಂಚೆ ಏನ್ ಮೈದಾ ಇರುತ್ತಲ್ಲ ಅದ್ರ ಕಣಕ ಇರುತ್ತಲ್ಲ ಸೊ ಮೈದಾನ ಕ್ಲೀನ್ ಆಗಿ ಎಣ್ಣೆಲಿ ಹಾಕಿ ನಾದಿ ಇಟ್ರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾವಿದ್ರಲ್ಲಿ ಮೈದಾ ಜೊತೆಗೆ ರವೆ ಕೂಡ ಹಾಕಿದೀವಿ. ಚಿರೋಟಿ ರವೆ ಬರುತ್ತಲ್ಲ ಸೊ ಅದನ್ನ ಕೂಡ ಹಾಕಿದೀವಿ. ಯಾಕೆಂದ್ರೆ ಮೈದಾ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ರವೆ ಕೂಡ ಹಾಕಿದೀವಿ. ಅದ್ ನೆನ್ಕೊಂಡು ಏನ್ ರವೆ ಮೈದಾ ಎಲ್ಲ ಇರುತ್ತಲ್ಲ ಸೊ ಅದ್ ಎಣ್ಣೆಲಿ ತುಂಬಾ ಹೊತ್ತು ನೆನ್ಕೊಂಡಷ್ಟು ಕೂಡ ತುಂಬಾ ಚೆನ್ನಾಗಿ ನಾವ್ ಈ ತರ ಹಬ್ಬಗಳಲ್ಲಿ ಟ್ರೆಡಿಷನಲ್ ಫುಡ್ ಮಾಡ್ಬೇಕಂದಾಗ ತಿನ್ಬೇಕಾದಾಗ ನಮ್ ಡಯಟ್ ಹಾಳಾಗೋಗ್ಬಿಡುತ್ತೆ. ಎಣ್ಣೆ ತುಂಬಾ ಜಾಸ್ತಿ ತಿನ್ಬಾರ್ದು, ಮೈದಾ ತಿನ್ಬಾರ್ದು, ಅದು ಮಾಡ್ಬಾರ್ದು ಅಂತ ಅನ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಲೈಫಲ್ಲಿ ಒಂದ್ಸಲ ಆದ್ರೂನು ಎಲ್ಲ ತಿನ್ಬೇಕಾಗುತ್ತೆ ಅಲ್ವಾ. ಎವ್ರಿ ಡೇ ವಿತೌಟ್ ಆಯಿಲ್, ವಿತೌಟ್ ಮೈದಾ ಎಲ್ಲಾದ್ರು ಕೂಡ ತಿಂದಿರ್ತಾರೆ. ಸೊ ಒಬ್ಬಟ್ಟಿಗೆ ಎಣ್ಣೆ ಹಾಕ್ದಲೇನೆ ಮೈದಾ ಹಾಕ್ದಲೇನೆ ಮಾಡಿದ್ರೆ ತುಂಬಾ ಟೇಸ್ಟ್ ಇರೋದಿಲ್ಲ ಆಕ್ಚುಲಿ. ಸೊ ನೋಡಿ ಅದನ್ನ ತೆಳ್ಳಗೆ ಹೊತ್ಕೊಂಡು 2 ಕಡೆ ಬೇಯಿಸ್ಕೊಂಡ್ರೆ ಈ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಿಸಿ ಬಿಸಿ ಒಬ್ಬಟ್ಟಿಗೆ 1 ಸ್ಪೂನ್ ತುಪ್ಪ ಹಾಕೊಂಡು ಅದಕ್ಕೆ ಹಾಲು ಹಾಕೊಂಡು ಕಾಯ್ದಿರೋ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ವಾವ್! ಅದು ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಕೆಲವರಿಗೆ ಬರೇ ತಿಂತಾರೆ, ಕೆಲವರಿಗೆ ತುಪ್ಪ ಹಾಕೊಂಡು ತಿಂತಾರೆ, ಕೆಲವರು ಬರೀ ಹಾಲು ಹಾಕೊಂಡು ತಿಂತಾರೆ. ಅವರವರ ಅಭಿರುಚಿಗೆ ಅವ್ರವ್ರು ತಿಂತಾರೆ. ಸೊ ನಿಮ್ಗೆ ಹೇಗ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಆಕ್ಚುಲಿ ನನಗಂತೂ ಈ ತರ ತುಪ್ಪ ಹಾಕೊಂಡು ಹಾಲು ಹಾಕೊಂಡು ತಿಂದ್ರೆ ತುಂಬಾ ಇಷ್ಟ ಆಗುತ್ತೆ. ನಾವು ಈ ತರ ಎಲ್ಲ ಡಯಟ್ ಗೇಟ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಬಗ್ಗೆ ತುಂಬಾ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮನೆ ಯುಗಾದಿ ಹಬ್ಬದ ಒಂದು ಪುಟಾಣಿ ವಿಡಿಯೋ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ.